ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗಿದೆ. ಇಬ್ಬರು ಶಂಕಿತ ಉಗ್ರರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಉತ್ತರ ಭಾರತದಲ್ಲಿ ಎನ್ಐಎ ಅಧಿಕಾರಿಗಳ ತಂಡ ಕಾರ್ಯಾಚರಣೆಯನ್ನ ನಡೆಸಿದ್ದು ಇಬ್ಬರನ್ನ ಬಂಧಿಸಲಾಗಿದೆ. ಇಬ್ಬರು ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಶಂಕಿತ ಅಬ್ದುಲ್ ಮತೀನ್ ತಾಹಾ, ಮುಸಾವಿರ್ ಬಂಧನಕ್ಕೊಳಗಾದಂತಹ ಇಬ್ಬರು ಉಗ್ರರು. ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ಉಗ್ರರನ್ನ ಎನ್ಐಎ ಅಧಿಕಾರಿಗಳ ತಂಡ ಈಗ ಬಂಧನ ಮಾಡಿದೆ. ಶಂಕಿತ ಉಗ್ರರನ್ನ ಹೆಡೆಮರುಕಟ್ಟುವಲ್ಲಿ ಈಗ ಎನ್ಐಎ ಅಧಿಕಾರಿಗಳ ತಂಡ ಯಶಸ್ವಿಯಾಗಿದೆ. ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಮಹತ್ವದ ಬೆಳವಣಿಗೆ ಇದು. ಸಾಕಷ್ಟು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಎನ್ಐಎ ಅಧಿಕಾರಿಗಳ ತಂಡ ದೇಶಾದ್ಯಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡಿತ್ತು. ಇದೀಗ ಇಬ್ಬರು ಶಂಕಿತ ಉಗ್ರರನ್ನ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ಸಿಸಿಟಿವಿ ದೃಶ್ಯಗಳ ಆಧಾರದಲ್ಲಿ ಈಗ ಈ ಒಂದು ಇಡೀ ತನಿಖೆ ನಡೆದಿರುವಂತದ್ದು. ಇನ್ನು ಈ ಒಂದು ತನಿಖೆ ನಡೆದಿರುವಂತದ್ದೇ ಅತ್ಯಂತ ರಣರೋಚಕ. ಶಂಕಿತರ ಬಂಧನದ ಕಹಾನಿಯೇ ಅತ್ಯಂತ ರಣರೋಚಕ. ದೇಶದ ಮೂಲೆ ಮೂಲೆಯಲ್ಲಿ ಶಂಕಿತರಿಗಾಗಿ ಎನ್ಐಎ ಅಧಿಕಾರಿಗಳ ತಂಡ ತಲಾಶ್ ನಡೆಸಿತ್ತು. ಕರ್ನಾಟಕ, ತಮಿಳುನಾಡು, ಯುಪಿ ಸೇರಿದಂತೆ 18 ಕಡೆಗಳಲ್ಲಿ ಶೋಧವನ್ನ ನಡೆಸಿದ್ರು. ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲೂ ಕೂಡ ಎನ್ಐಎ ಅಧಿಕಾರಿಗಳ ತಂಡ ಹುಡುಕಾಟವನ್ನ ನಡೆಸಿತ್ತು. ಬಂಗಾಳದಲ್ಲಿ ಬ್ಲಾಸ್ಟ್ ಕೇಸ್ ಆರೋಪಿ ಹೋಲುವವರನ್ನ ಬಂಧಿಸಲಾಗಿತ್ತು. ಆರೋಪಿಗೆ ಸಂಬಂಧಪಟ್ಟಂತೆ ಆತನ ಮುಖಲಕ್ಷಣ ಇರುವಂತವರನ್ನ ಬಂಧನ ಮಾಡಿ ಅಲ್ಲಿ ವಿಚಾರಣೆಗೂ ಕೂಡ ಒಳಪಡಿಸಲಾಗಿತ್ತು. ಕೆಫೆಗೆ ಬಾಂಬ್ ಇಟ್ಟ ಉಗ್ರನನ್ನ ಹೋಲುವ ಮುಖಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ ಇಬ್ಬರನ್ನ ರಾಷ್ಟ್ರೀಯ ತನಿಖಾ ತಂಡ ಈಗ ಕೊನೆಗೂ ಕೂಡ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದೆ. ಬಂಧಿತರಿಬ್ಬರಿಗೂ ಕೂಡ ಎನ್ಐಎ ಅಧಿಕಾರಿಗಳು ಈಗ ಡ್ರಿಲ್ ಮುಂದುವರಿಸಿದ್ದಾರೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ಕರ್ನಾಟಕ, ತೆಲಂಗಾಣ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲಾಶ್ ನಡೆಸಿದ್ರು. ಇದೀಗ ಕಡೆಗೂ ಕೂಡ ಈ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿದ್ದು ಇಬ್ಬರನ್ನ ಈಗ ಬಂಧಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬಂಧಿಸಲಾಗಿದೆ. ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳ ತಂಡ ಇಬ್ಬರು ಉಗ್ರರನ್ನ, ಶಂಕಿತ ಉಗ್ರರನ್ನ ಈಗ ಬಂಧಿಸಿರುವಂತದ್ದು. ಸಾಕಷ್ಟು ದೇಶಾದ್ಯಂತ ಸುದ್ದಿ ಮಾಡಿದಂತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಈಗ ಅತಿ ದೊಡ್ಡ ಲೀಡನ್ನ ತಂದುಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ಅಂಶ. ಕರ್ನಾಟಕ, ತಮಿಳುನಾಡು, ಯುಪಿ ಸೇರಿದಂತೆ 18 ಕಡೆಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲೂ ಕೂಡ ಎನ್ಐಎ ಅಧಿಕಾರಿಗಳ ತಂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಯನ್ನು ನಡೆಸಿತ್ತು. ಬನ್ನಿ, ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ SK ಮಂಜುನಾಥ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇದೀಗ ಸಾಕಷ್ಟು ಬೆಳವಣಿಗೆ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಕಡೆಗೂ ಕೂಡ ಈಗ ಇಬ್ಬರನ್ನ ಬಂಧನ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಆ ಬಂಧಿತರ ಬಗ್ಗೆ ಏನೇನು ಡೀಟೇಲ್ ಸಿಗ್ತಾ ಇದೆ, ಜೊತೆಗೆ ಅವರ ಪಾತ್ರ ಏನು ಅನ್ನೋದು ಈ ಒಂದು ಪ್ರಕರಣದಲ್ಲಿ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಮಾರ್ಚ್ 1ನೇ ತಾರೀಕು ಬೆಂಗಳೂರಿನ ವೈಟ್ಫೀಲ್ಡ್ ಸಮೀಪ ಇರತಕ್ಕಂಥ ರಾಮೇಶ್ವರಂ ಕೆಫೆಯಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಗಿತ್ತು. ಆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸಿಸಿಬಿ ಪೊಲೀಸರು ಮೊದಲಿಗೆ ಆರಂಭದಲ್ಲಿ ಆತನ ಒಂದು ಜಾಡನ್ನ ಬೆನ್ನತ್ತಾರೆ. ಆದರೆ ಬಳ್ಳಾರಿಗೆ ತೆರಳಿದಂಥ ಆ ಏನು ಮುಸಾವಿರ್ ಇದ್ದಾನೆ, ಶಂಕಿತ ಉಗ್ರ ಏನಿದ್ದಾನೆ, ಬಾಂಬ್ ಬ್ಲಾಸ್ಟ್ ಮಾಡಿದಂಥ ವ್ಯಕ್ತಿ, ಆರೋಪಿ ಏನಿದ್ದಾನೆ, ಬಳ್ಳಾರಿ ಬಳಿಕ ಎಲ್ಲಿ ಹೋದ ಅನ್ನೋದು ನಿಗೂಢವಾಗಿತ್ತು. ಆತನ ಚಲನವಲನಗಳು ಸಹ ಎಲ್ಲೂ ಸಹ ಪತ್ತೆ ಆಗಿರಲಿಲ್ಲ. ಅದಾದ ಬಳಿಕ ಈ ಪ್ರಕರಣದಲ್ಲಿ ಯಾವಾಗ UAP ಆಕ್ಟ್ ಅಡಿಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡ್ತಾರೆ, ಆ ದಾಖಲು ಮಾಡಿದಂಥ ಬಳಿಕ ಏಕಾಏಕಿ ಎನ್ಐಎ ಈ ಪ್ರಕರಣದ ತನಿಖೆಯನ್ನ ಕೈಗೊಳ್ಳುತ್ತೆ. ಎನ್ಐಎ ಪ್ರಕರಣ ಕೈಗೆತ್ತಿಕೊಂಡಂತ ಆರಂಭದಲ್ಲೇ ಅವರಿಗೆ ಸಿಸಿಬಿ ಪೊಲೀಸರು ಒದಗಿಸಿದಂಥ ಕೆಲವೊಂದು ಪ್ರಾಥಮಿಕವಾಗಿ ಕಲೆ ಹಾಕಿದಂಥ CCTV ಇರ್ಬೋದು, ಬೇರೆ ಬೇರೆ ದಾಖಲೆ ಮಾಹಿತಿಗಳಿರ್ಬೋದು, ಅವನ್ನ ಪರಿಶೀಲನೆ ಮಾಡಿದ ಕೂಡಲೇ ಈ ಶಂಕಿತ ಉಗ್ರನ ಬಗ್ಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನ ಮತ್ತೆ ಆತನ ಭಾವಚಿತ್ರವನ್ನ ರಿಲೀಸ್ ಮಾಡಿ 10 ಲಕ್ಷ ರಿವಾರ್ಡ್ ಅನ್ನು ಸಹ ಘೋಷಣೆ ಮಾಡ್ತಾರೆ. ಯಾಕಂತಂದ್ರೆ ಈ ಶಂಕಿತ ಉಗ್ರ ಏನಿದ್ದ ಈ ಹಿಂದೆಯೇ ಗುರಪ್ಪನ ಪಾಳ್ಯದಲ್ಲಿ ಒಂದು ಸಂಚು ರೂಪಿಸಿ ಆ ಒಂದು ಪ್ರಕರಣದಲ್ಲಿ ತಮಿಳುನಾಡಿನ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ರಕರಣದಲ್ಲಿ ಭಾಗಿಯಾಗಿದ್ರು. ಅದರಲ್ಲಿ ಆರೋಪಿ ನಂಬರ್ 17ನೇ ಆರೋಪಿಯಾಗಿದ್ದಂಥ ಈ ಮುಸಾವಿರ್ ಅಂತಕ್ಕಂಥವರೇ ಈ ಕೃತ್ಯವನ್ನು ಎಸಗಿದ್ದಾನೆ ಅನ್ನೋದು ಬೆಳಕಿಗೆ ಬಂದಿತ್ತು. ಅದಾದ ಬಳಿಕ ಆತನ ಪತ್ತೆಗಾಗಿ ತೀವ್ರ ಶೋಧವನ್ನು ನಡೆಸ್ತಾರೆ. ಇಲ್ಲೂ ಸಹ ಸರಿಯಾದಂತಹ ಸಾಕ್ಷಿ ಇರೋದಿಲ್ಲ. ಹೈದರಾಬಾದ್, ಚೆನ್ನೈ, ತಮಿಳುನಾಡು ಜೊತೆಗೆ ಕೊಯಮತ್ತೂರು ಈ ಭಾಗಗಳಲ್ಲಿ, ಕರ್ನಾಟಕದ ಶಿವಮೊಗ್ಗ, ತೀರ್ಥಹಳ್ಳಿ ಈ ಎಲ್ಲಾ ಭಾಗಗಳಲ್ಲೂ ಸಹ ತೀವ್ರ ಶೋಧವನ್ನು ನಡೆಸ್ತಾರೆ. ಆದರೆ ಈತ ಎಲ್ಲಿದ್ದಾನೆ, ಮುಸಾವಿರ್ ಹುಸೇನ್ ಸಾಹಿಬ್ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರೋದಿಲ್ಲ. ಬಳಿಕ ಬೆಂಗಳೂರಿನ ಪರಪ್ಪನಗರ ಜೈಲಿನಲ್ಲೇ ಈತನ ಒಂದು CDRಗಳನ್ನ ಚೆಕ್ ಮಾಡಿದಾಗ ಆತ ಬಾಂಬ್ ಅನ್ನ ಇಡೋದಕ್ಕೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅನ್ನೋದನ್ನ ಒಂದು ತನಿಖೆ ಮಾಡಿದಂತ ಸಂದರ್ಭದಲ್ಲಿ
ಏನು ಈತನೊಂದಿಗೆ ತೀರ್ಥಹಳ್ಳಿಯ ಟ್ರಯಲ್ ಬ್ಲಾಸ್ಟ್ ಇರ್ಬೋದು, ಜೊತೆಗೆ ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಇವೆಲ್ಲದಕ್ಕೂ ಪ್ಲಾನ್ ಮಾಡಿದಂಥ ಅಬ್ದುಲ್ ಮೊತಿನ್ ತಾಹಾ ಜೊತೆಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂಥವ್ರು ಎಲ್ಲರೂ ಸಹ ಅವರನ್ನ ವಿಚಾರಣೆಗೊಳಪಡಿಸ್ತಾರೆ. ಆಗ ಈತನೇ ಈ ಬಾಂಬನ್ನ ರಾಮೇಶ್ವರಂ ಕೆಫೆಯಲ್ಲಿ ಇಟ್ಟಂಥವ್ರು ಮುಸಾವಿರ್ ಹುಸೇನ್ ಶಾಹಿಬ್ ಅನ್ನೋದು ಗೊತ್ತಾಗುತ್ತೆ. ಬಳಿಕ ಏನು NIA ಅಧಿಕಾರಿಗಳು ತಮ್ಮದೇ ರೀತಿಯಾಗಿ ಒಂದು ತನಿಖೆಯನ್ನ ಚುರುಕುಗೊಳಿಸಿದಾಗ ಸದ್ಯ ಇವತ್ತು ಇಬ್ಬರು ಬಂಧನಕ್ಕೊಳಗಾಗಿರ್ತಕ್ಕಂಥದ್ದು. ಅದು ರಾಮೇಶ್ವರಂ ಕೆಫೆಯ ಬಾಂಬನ್ನು ಇಟ್ಟಂತ, ಬಾಂಬ್ ತಯಾರು ಮಾಡಿದವನು ಮುಸಾವಿರೇ, ಅಲ್ಲಿ ಬಾಂಬನ್ನು ಇಟ್ಟಂತವನು ಮುಸಾವಿರ್ ಹುಸೇಬ್ ಶಾಹಿಬೆ. ಆದರೆ ಆತ ಇಲ್ಲಿಂದ ಬಾಂಬನ್ನು ತಂದಿಟ್ಟಿದ್ದ ಅನ್ನೋದು ಸಹ ಮೊದಲಿಗೆ ಗೊತ್ತಾಯಿತು. ತಮಿಳುನಾಡಿನಿಂದ ಬಂದು ಸಿಲ್ಕ್ ಬೋರ್ಡ್ ಮಾರ್ಗವಾಗಿ ಸಿಲ್ಕ್ ಬೋರ್ಡ್ನಲ್ಲಿ ಇಳಿತಾನೆ, ಅಲ್ಲಿಂದ ನೇರವಾಗಿ ಮಾರತಹಳ್ಳಿ ಕಡೆ ಹೋಗಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬನ್ನು ಇಟ್ಟು ಹೋಗ್ತಕ್ಕಂಥದ್ದು. ಈಗ ಆತನನ್ನ ಪಶ್ಚಿಮ ಬಂಗಾಳದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಅಲ್ಲಿ ಆತನಿಗೆ ಆಶ್ರಯವನ್ನ ಕೊಟ್ಟಿದ್ದ, ಜೊತೆಗೆ ಆತನಿಗೆ ವಿದೇಶಕ್ಕೆ ತಲೆ ಮರೆಸ್ಕೊಳ್ಳೋದಕ್ಕೆ, ವಿದೇಶ ಪ್ರಯಾಣ ಮಾಡೋದಕ್ಕೆ ಸಹಕಾರ ಕೊಟ್ಟಂತ, ಅದಕ್ಕೆ ಬೇಕಾದಂತ ಎಲ್ಲಾ ದಾಖಲೆಗಳನ್ನ ರೆಡಿ ಮಾಡಿಕೊಟ್ಟಂತ ಆರೋಪದಲ್ಲಿ ಇನ್ನೊಬ್ಬ ಆರೋಪಿಯನ್ನ, ಶಂಕಿತ ಉಗ್ರನನ್ನು ಸಹ ಈಗ NIA ಅಧಿಕಾರಿಗಳು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಮೊದಲಿಗೆ ಇವರಿಬ್ಬರನ್ನ ಅಂದ್ರೆ ಮುಸಾವಿರ್ ಶಾಹ್ ಏನಿದ್ದಾನೆ, ಹುಸೇನ್ ಶಾಹಿಬ್ ಏನಿದ್ದಾನೆ, ಆತನನ್ನ ಅರೆಸ್ಟ್ ತೋರಿಸಿದ್ದಾರೆ. ಇನ್ನೊಬ್ಬರನ್ನ ವಶಕ್ಕೆ ಪಡೆದಂತ, ಕಸ್ಟಡಿಗೆ ಪಡೆದುಕೊಂಡಿರ್ತಕ್ಕಂಥ NIA ಅಧಿಕಾರಿಗಳು ಇವರಿಬ್ಬರನ್ನ ತೀವ್ರ ವಿಚಾರಣೆಗೆ ಒಳಪಡಿಸುವಂತ ಎಲ್ಲಾ ಸಿದ್ಧತೆಗಳನ್ನ ಕೈಗೊಂಡಿರ್ತಾರೆ. ಈಗಾಗಲೇ ಪ್ರಾಥಮಿಕವಾಗಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆತನೇ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ನ ರೂವಾರಿ ಅನ್ನೋದು ಸಹ ಗೊತ್ತಾಗಿದೆ. ಆತನನ್ನ ಬೆಂಗಳೂರಿನ NIA ಕಚೇರಿಗೆ ಕರೆದುಕೊಂಡು ಬರ್ತಾರ ಅಥವಾ ಹೈದರಾಬಾದ್ನ NIA ಕಚೇರಿಗೆ ಕರೆದುಕೊಂಡು ಹೋಗಿ ಒಂದು ತೀವ್ರವಾಗಿ ವಿಚಾರಣೆ ನಡೆಸ್ತಕ್ಕಂಥದ್ದು. ಅದ್ರ ಜೊತೆಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಎಲ್ಲಿ ಈ ರೀತಿಯಾದಂತಹ ಸಂಚುಗಳನ್ನ ರೂಪಿಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ತನಿಖೆಯನ್ನ ಮುಂದುವರಿಸಿದ್ದಾರೆ ಮಧುಕರ್ ಶೆಟ್ಟಿ. ಓಕೆ ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.